ನಾವು ಚೆನ್ನಾಗಿದ್ದೀವಿ. ಮನೇಲೆಲ್ಲ ಹೇಗಿದ್ದಾರೆ? ಹಾ, ಮನೇಲೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ನಮ್ಮತ್ತೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಹಾ, ನಮ್ಮತ್ತೆನೂ ತುಂಬಾ ಒಳ್ಳೆಯವರೇ. ಮತ್ತೆ ತುಂಬಾ ಒಡವೆ ಮಾಡಿಸ್ಕೊಟ್ಟಿದ್ದಾರೆ ಕಣ ನನಗೆ. ನಮ್ಮತ್ತೆ ಎಷ್ಟು ಒಳ್ಳೆಯವ್ರಂದ್ರೆ ಅವ್ರ ಒಡವೆನೂ ನನಗೆ ಹಾಕೊಳಕ್ ಕೊಡ್ತಾರೆ. ನೋಡಿಲಿ, ಇದೆಲ್ಲ ನಮ್ಮತ್ತೆದೆ. ಏನ್ ಕಮ್ಮಿ ಇಲ್ಲಮ್ಮ, ನಮ್ಮತ್ತೆನೂ ತುಂಬಾ ಒಳ್ಳೆಯವರೇ. ಇಲ್ಲಿ ನನ್ನ ಸೊಸೆ ಒಡವೆ ಹಾಕೊಂಡ್ರೆ ಕಳ್ಳ ಬಂದು ಕಿತ್ಕೊಂಡು ಹೊಟ್ಟೋಗ್ತಾನೆ ಅಂತ ಎಲ್ಲಾ ಒಡವೆನೂ ಅವರೇ ಹಾಕೋತಾರೆ. ಎಲ್ಲಿ ನನ್ನ ಸೊಸೆಗೆ ತೊಂದರೆ ಆಗುತ್ತೆ ಅಂತ ನನ್ನ ಒಡವೆನೂ ಇಸ್ಕೊಂಡು ಅವರೇ ಹಾಕೋತಾರೆ. ಹೌದಾ? ಅಷ್ಟೇ ಅಲ್ಲ ಕಣೆ, ನಮ್ಮತ್ತೆ ಎಲ್ಲಾ ಫಂಕ್ಷನ್ಗೂ ಜೊತೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಹೋಗಿಲ್ಲ ಅಂದ್ರೆ ನಮ್ಮತ್ತೆ ಫಂಕ್ಷನ್ಗೆ ಹೋಗಲ್ಲ. ಅಷ್ಟು ಒಳ್ಳೆಯವ್ರು ನಮ್ಮತ್ತೆ, ಗೊತ್ತಾ? ಹೌದಾ? ಎಲ್ಲಿ ನನ್ನ ಸೊಸೆಗೆ ಫಂಕ್ಷನ್ ಕರ್ಕೊಂಡು ಹೋದ್ರೆ ದೃಷ್ಟಿ ಆಗ್ಬಿಡುತ್ತೋ ಅಂತ ಯಾವ ಫಂಕ್ಷನ್ಗೂ ಕರ್ಕೊಂಡು ಹೋಗಲ್ಲ. ಪಾಪ ನಮ್ಮತ್ತೆ ಅವರೊಬ್ರೇ ಹೋಯ್ತಾರೆ. ನಾನು ನಮ್ಮತ್ತೆ ವೀಕ್ಲಿ ಒನ್ಸ್ ಔಟ್ಸೈಡ್ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತೀವಿ, ಗೊತ್ತೇನೆ? ಅದ್ರಲ್ಲೂ ನಮ್ಮತ್ತೆ ನನ್ನ ಫೇವರೇಟೇ ಆರ್ಡರ್ ಮಾಡೋದು, ಗೊತ್ತಾ? ಓಹೋ, ನಿಮ್ಮ ಮನೇಲಿ ವೀಕ್ಲಿ ಒನ್ಸಾ? ನಮ್ಮನೇಲಿ ದಿನ ಆರ್ಡರ್ ಮಾಡ್ತೀವಿ. ಆದ್ರೆ ಎಲ್ಲಿ ನನ್ನ ಸೊಸೆಗೆ ಗ್ಯಾಸ್ಟ್ರಿಕ್ ಆಗತ್ತಂತ ಅವರೊಬ್ರೇ ತಿಂತಾರೆ. ಪಾಪ ನಮ್ಮತ್ತೆ ನನ್ನ ಹೆಲ್ತ್ ಬಗ್ಗೆ ಎವ್ರಿ ಡೇ ಕೇರ್ ಮಾಡ್ತಾರೆ. ನಮ್ಮತ್ತೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನ ಕೈಲಿ ಒಂದು ಕೆಲಸನೂ ಮಾಡ್ಸಲ್ಲ, ಮನೆ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಹೌದಾ? ನಮ್ಮತ್ತೆನೂ ತುಂಬಾ ಒಳ್ಳೆಯವರೇ. ನನ್ನ ಮದ್ವೆ ಆದ ತಕ್ಷಣ ಕೆಲಸದವರೆಲ್ಲ ಬಿಡಿಸ್ಬಿಟ್ರು, ನನ್ನ ಸೊಸೆಗೆ ಎಕ್ಸರ್ಸೈಸ್ ಆಗ್ಲಿ ಅಂತ. ಒಂದ್ ನಿಮಿಷ ಇರು, ಜ್ಯೂಸ್ ಮಾಡ್ಕೊಡ್ತೀನಿ. ನನ್ಗೇನ್ ಜ್ಯೂಸ್ ಬೇಡ. ಮತ್ತೆ ಸೊಸೆ ಬಿಸಿಲಲ್ಲಿ ಬಂದಿದ್ದಾಳೆ ಅಂತ ಒಂದ್ ಲೋಟ ಜ್ಯೂಸ್ ಮಾಡ್ಕೊಡ್ತಾರೆ, ಗೊತ್ತಾ? ಅದಕ್ಕೆ ನಾನು ಹೇಳಿದ್ದು ನಮ್ಮತ್ತೆ ಬಿಸಿಲಿಗೆ ಕಳ್ಸಲ್ಲ ಅಂತ. ಓಕೆ, ಬರ್ತೀನಿ. ನಮ್ಮತ್ತೆ ವೇಟ್ ಮಾಡ್ತಿರ್ತಾರೆ. ಓಕೆ, ಬಾಯ್. ಪಾಪ ನಮ್ಮತ್ತೆನೂ ಕಾಯ್ತಾ ಇರ್ತಾರೆ. ನಿಮ್ಮನೇಲೂ ನಿಮ್ಮತ್ತೆ ಕಾಯ್ತಾ ಇರ್ತಾರಾ? ಓಕೆ, ಬಾಯ್. Thank you for watching. Please like, share and subscribe my video. I will come with another interesting video very soon. Until that, bye bye.